ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನಂತಂದ್ರೆ ಇವಾಗ ಒಂದು 3-4 ಡೇಸ್ ಇಂದ ವ್ಲಾಗ್ಸ್ ಹಾಕಿಲ್ಲ ನಾನು. ಗೊತ್ತಲ್ಲ, ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ಶ್ರಾವಣ ಮಾಸ ಬಂತು ಅಂತ ಅಂದ್ರೆ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು, ಹಬ್ಬ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಈ ಕೆಲಸದರೆ ಕೂಡ ನಾನು ಕೂಡ ಬ್ಯುಸಿ ಆಗಿದ್ದೆ. ಏನಾಗ್ಬಿಡುತ್ತೆ ಈ ಟೈಮಲ್ಲಿ ವ್ಲಾಗ್ ಮಾಡ್ಕೊಂಡು ಏನಾದರೂ ಕ್ಲೀನಿಂಗ್ ಮಾಡ್ತೀನಿ ಅಂದ್ರೆ ಇನ್ನೂ ಒಂದಷ್ಟು ಟೈಮ್ ಬೇಕಾಗುತ್ತೆ. ಆಕ್ಚುಲಿ ನಾವ್ ಅನ್ಕೊಂಡಿದ್ದೇನು ಅಂತ ಅಂದ್ರೆ ಏನಾದ್ರು ಕ್ಲೀನಿಂಗ್ಗೆ ಕರ್ಸ್ಬಿಟ್ಟು ಮಾಡಿಸ್ಬಿಡೋಣ ಅಂತ. ಆಮೇಲೆ ನಾವೇನಂದ್ರು ಇಲ್ಲ, ನಾನು 2 ದಿನ ರಜಾ ಹಾಕೊಂತೀನಿ, ಇಬ್ರು ಸೇರಿ ಮಾಡೋಣ ಅಂತ ಅಂದ್ರು. ಹಾಗಾಗಿ ಇಬ್ರು ಸೇರ್ಕೊಂಡು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಯ್ತು. ಇನ್ನು ಇನ್ನು ದೇವ್ರ ಮನೆ ನಾವು ಹಬ್ಬ ನಾಳೆ ಅನ್ನೋ ತರ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ಈ ವರ್ಷ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ. ಯಾವ ಸ್ಯಾರಿ ಮತ್ತೆ ದೇವ್ರಿಗೆ ಉಡಿಸ್ತೀರಾ ಏನು ಅಂತ ಅಂದ್ಬಿಟ್ಟೆಲ್ಲ ಆಕ್ಚುಲ್ ಆಗಿ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಈ ವರ್ಷ ನಾನು ಲಕ್ಷ್ಮಿ ಕೂರಿಸ್ತಿಲ್ಲ. ಓಕೆನಾ? ನಮ್ಮ ಮನೇಲಿ ಮಾಮೂಲಿ ಹೇಗೆ ನಾವು ಅವತ್ತಿನ ದಿನ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಹೇಗ್ ಮಾಡ್ತೀವಿ ಅದೇ ತರ ಮಾಡ್ತೀನಿ. ಅದನ್ನ ಬಿಟ್ಟು ಲಕ್ಷ್ಮಿ ಕೂರ್ಸೋದಕ್ಕೆಲ್ಲ ಹೋಗ್ತಿಲ್ಲ. ಒಂದ್ ಏನಂತ ಅಂದ್ರೆ ಮೇಜರ್ ಪ್ರಾಬ್ಲಮ್ ನನಗೆ ಬೇಡ ಅಂತ ಅನ್ಸಿದ್ದು ಏನಂತ ಅಂದ್ರೆ ಆ, ಹೆಣ್ಮಕ್ಳದು ಪರ್ಸನಲ್ ಇರುತ್ತಲ್ಲ. ಸೊ ಈ ಪೀರಿಯಡ್ಸ್ ಡೇಟ್ ಇದೆಲ್ಲ ಏನಿದೆ, ಸೊ ಈ ಪ್ರಾಬ್ಲಮ್ ಇಂದ ಆಗೋದಿಲ್ಲ ಅಂತ ಅನ್ಬಿಟ್ಟು ನಾನೇ ಫಿಕ್ಸ್ ಆಗಿದ್ದೆ. ಯಾಕಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅದು ಬಿಟ್ರೆ ಆ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ, ಬಟ್ ನೆಕ್ಸ್ಟ್ ಇಯರ್ ನಾನು ಫ್ರೀ ಇರ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಸಲ ಅದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹಬ್ಬ, ಮತ್ತೆ ಈ ಹಬ್ಬನ ತುಂಬಾ ಶ್ರದ್ಧೆಯಿಂದ ತುಂಬಾ ಮಡಿಯಾಗಿ ಮಾಡಬೇಕು. ಸೊ ಸಿಚುವೇಶನ್ಸ್ಗಳು ಯಾವ ತರ ಇರುತ್ತೆ ಏನು ಅಂತ ಹೇಳಕ್ಕಾಗಲ್ಲ ಮಕ್ಳುಗಳನ್ನ ಇಟ್ಕೊಂಡು. ಬಟ್ ನಂಗೂ ಆಸೆ ದೇವ್ರಿಗೆ ಅಲಂಕಾರ ಮಾಡೋದು, ಆ ತರ ಲಕ್ಷ್ಮಿ ಪೂಜೆ ಮಾಡೋದು ಅದೆಲ್ಲ ನಂಗೆ ತುಂಬಾನೇ ಇಷ್ಟ. ನಾನು ನಮ್ಮ ಅಮ್ಮನ ಮನೆಯಲ್ಲೇನೆ ಮಾಡ್ತಾ ಇದ್ದೆ. ಬಟ್ ಏನಂತ ಅಂದ್ರೆ ಇವಾಗ ನಾವು ಮದ್ವೆ ಆದ್ಮೇಲೆ ರೆಂಟೆಡ್ ಹೌಸ್ ಅಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ಆಗ್ಲೇ ಇಲ್ಲ. ಸೊ ಈ ವರ್ಷನೂ ನಾನೇ ಡಿಸೈಡ್ ಆಗ್ಬಿಟ್ಟೆ. ಒಂದು ನಂಗೆ ಈ ತರ ಡೇಟ್ ಇದರಿಂದ ಪ್ರಾಬ್ಲಮ್ಸ್ ಆಗುವಂಥದ್ದು ಕೆಲವುದೆಲ್ಲ ಕೇಳಿದೀನಿ ನಾನು, ಕೆಲವು ಜ್ಯೋತಿಷಿಗಳು ಹೇಳಿರೋದು. ಇಫ್ ಇನ್ ಕೇಸ್ ಪೂಜೆಗೆ ಎಲ್ಲ ರೆಡಿ ಮಾಡಿರ್ತೀರಾ, ಅವತ್ತಿನ ದಿನ ಇದ್ ಮಾಡಿದ್ರು ಏನೋ ಸೇವಿಸೋದೇನೋ ಹೇಳಿದ್ರಪ್ಪ, 5 ತರ ಏನೋ ಬರುತ್ತೆ, ಅದನ್ನ ತಿಂದು ನಾವು ಪೂಜೆ ಮಾಡ್ಬೋದು ಅಂತ. ಬಟ್ ನಂಗೇನು ನನ್ನ ಮನ್ಸಿಗೆ ಅದೆಲ್ಲ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತೆಲ್ಲ ಅನ್ಸಲ್ಲ. ಜೊತೆಗೆ ಹೇಳಿದ್ನಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸು ಎಲ್ಲಾನು ಮಾಡ್ಕೊಂಡು ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಭಕ್ತಿಯಿಂದ ಒಂದು ಕಾಯಕವೇ ಕೈಲಾಸ ಅಂತ ಅನ್ಕೊಬೇಕು, ಇನ್ನೊಂದು ಭಕ್ತಿ ಶ್ರದ್ಧೆ ಭಕ್ತಿಯಿಂದ ನಾವು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ಆ ದೇವಿ ಒಲಿತಾಳೆ ಅನ್ನೋದೊಂದು ನಂಬಿಕೆ ಇದೆ. ಬಟ್ ಆದ್ರೂ ಶಾಪಿಂಗ್ ಮಾಡಿದ್ರ ರಮ್ಯ ಅಂತ ಕೇಳಿದ್ರೆ ಖಂಡಿತ. ಏನಂತ ಅಂದ್ರೆ ಈ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಮನೇಲಿ ಯಾವುದೇ ಹಬ್ಬಗಳು ಬಂದ್ರು ನವೀನ್ ನನಗೆ ಡ್ರೆಸ್ ಅಥವಾ ಸ್ಯಾರಿ ಕೊಡ್ಸೋದಂತೂ ಅದು ಖಂಡಿತ ಅದು ಕೊಡ್ಸ್ತಾರೆ. ನಾನು ಕೇಳಿಲ್ಲ ಅಂದ್ರೂ ಅವ್ರಿಗೆ ಮುಂಚಿತವಾಗಿ. ಬಟ್ ಈ ವರ್ಷ ನಾನು ಹೇಳಿದ್ನಲ್ಲ, ಸ್ಕೀಮ್ ಅಂತ ಮಂತ್ಲಿ ಇಷ್ಟಿಷ್ಟು ಪೇ ಮಾಡೋದು, ಸಾರಿ, ಮಂತ್ಲಿ ಇಷ್ಟಿಷ್ಟು ಅಂತ ಪೇ ಮಾಡಿರ್ತೀವಿ. ಅದಾದ್ಮೇಲೆ ಅದು ಒಂದು 12 ಮಂತ್ಸ್ 11 ಮಂತ್ಸ್ ಆದ್ಮೇಲೆ ಅವ್ರು ಅದಕ್ಕೊಂದಷ್ಟು ಆಡ್ ಮಾಡ್ತಾರೆ. ಜೊತೆಗೆ ನಾವಲ್ಲಿ ಅವ್ರ ಹತ್ರನೇ ಸ್ಯಾರಿ ತಗೋಬಹುದು. ಈಗ ಒಂದೇ ಸಲ ನಾವು ಒಂದು 15,000 20,000 ಸೀರೆ ತಗೋಬೇಕು ಅಂದ್ರೆ ನಮ್ಗೆ ಕಷ್ಟ ಆಗ್ಬೋದು. ಬಟ್ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡಿ ಅಲ್ಲಿ ಕಟ್ಟಿದ್ರೆ ನಮಗ್ ತಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಎಲ್ಲರೂ ಆಗ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಒಂದು ಚೀಟಿ ಹಾಕೊಂಡಿದ್ದೆ. ಸೊ ಅಲ್ಲೇ ಅವ್ರ ಹತ್ರನೇ ಸ್ಯಾರಿ ತಗೊಂಡ್ ಬಂದೆ. ಬಟ್ ನಾನು 1 ಸ್ಯಾರಿ ತಗೊಂಡಿಲ್ಲ, 3 ಸ್ಯಾರಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಅಲ್ಲಿ ಕಟ್ಟಿರೋ ಅಮೌಂಟ್ಗಿಂತ ಬಿಟ್ಟು ನಾನೇ ಒಂದಷ್ಟು ಕೊಟ್ಟು ತಗೊಂಡಿದ್ದೀನಿ. 2ನ ಒಂದ್ ಕಡೆ ತಗೊಂಡೆ, ಇನ್ನೊಂದನ್ನ ಬೇರೆ ಕಡೆ ತಗೊಂಡಿದ್ದೀನಿ. ಸೊ ಬನ್ನಿ ಯಾವ ತರ ಏನು ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಮೈಸೂರ್ ಕ್ರೇಪ್ ಸಿಲ್ಕ್ ತಗೊಂಡಿದ್ದೀನಿ. ಅದು ಅಲ್ಲೇ ತಗೊಂಡಿದ್ದು ನಾನು, ಅದನ್ನ ತೋರಿಸ್ತೀನಿ. ಅಂಡ್ ಈ ಒಂದು ಕಾಂಬಿನೇಷನ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಅಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಸ್ಯಾರಿ ಬಂದು ಈ ತರ ಇದೆ. ಸೊ ಇದು ಮೈಸೂರ್ ಕ್ರೇಪ್ ಸಿಲ್ಕ್, ಆರೆಂಜ್, ಒಂಥರ ಆರೆಂಜ್ ಇದು ನನಗೆ ಫುಲ್ಲು ಒಂಥರ ಹೊಡ್ದಂಗಿರುತ್ತೆ ನೋಡಿ, ಆ ಥರ ಆರೆಂಜ್. ನನಗೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಡಸ್ಕಿ ಸ್ಕಿನ್ ಇರೋರಿಗೆ ಅಷ್ಟೊಂದು ತುಂಬಾ ಒಂಥರ ಡಾರ್ಕ್ ಕಲರ್ಸ್ ಎಲ್ಲ ನಂಗೆ ಚೆನ್ನಾಗಿ ಕಾಣಲ್ಲ. ಈ ತುಂಬಾ ಫೇರ್ ಇರ್ತಾರೆ ನೋಡಿ, ಅವ್ರಿಗೆ ತುಂಬಾ ಡಾರ್ಕ್ ಕಲರ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರಿಗೆ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಲ್ಲ. ಬಟ್
ನಮ್ ತರ ಸ್ವಲ್ಪ ಕಪ್ಪಗಿರೋರಿಗೆ ಈ ತರ ಇದೇನ್ ತುಂಬಾ ಲೈಟ್ ಅಂತ ಅಲ್ಲ, ಬಟ್ ಈ ಕಲರ್ ಒಂಥರ ಆರೆಂಜ್ ಹಾಕೊಂಡಾಗ ನಮ್ಮ ಮುಖ ಒಂಥರ ಬ್ರೈಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಂಗೆ ಈ ಕಲರ್ ಕಾಂಬಿನೇಷನ್ ನಲ್ಲೂ ಕೂಡ ನನ್ನ ಹತ್ರ ಇರ್ಲಿಲ್ಲ. ಆರೆಂಜ್ ಅಲ್ಲಿ ಇದೆ ನನ್ನ ಹತ್ರ ಸ್ಯಾರೀಸ್, ಬಟ್ ಈ ಕಾಂಬಿನೇಷನ್ ಇರ್ಲಿಲ್ಲ. ಜೊತೆಗೆ ಮೈಸೂರ್ ಕ್ರೇಪ್ ಅಲ್ಲಿ ಇರ್ಲಿಲ್ಲ. ಹಾಗಾಗಿ ನಾನು ಈ ಸ್ಯಾರಿನ ತಗೊಂಡೆ ಅಂಡ್ ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ಯಾವ ತರ ಇದೆ ಕಮೆಂಟ್ ಮಾಡಿ. ಇದನ್ನ ನಾನು ಒಂದೇ ಹೇಳಿದ್ನಲ್ಲ, ಲಕ್ಷ್ಮಿ ಗುಡ್ಸೋದಕ್ಕೂ ತಗೊಂಡಿಲ್ಲ, ಮತ್ತೆ ಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕೊಳ್ಳೋದಕ್ಕೂ ಕೂಡ ತಗೊಂಡಿಲ್ಲ. ಜಸ್ಟ್ ತಗೊಂಡ್ ಇಟ್ಕೊಂಡಿದೀನಿ. ನೆಕ್ಸ್ಟ್ ಈಗ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಪ್ರಾಬಬ್ಲಿ ಇನ್ನೊಂದು 3 ಮಂತ್ಸ್ ಆಗ್ಬೋದು ಅನ್ಕೋತೀನಿ. ಕಾರ್ತಿಕ ಮಾಸ ಟೈಮ್ಗೆಲ್ಲ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಅದ್ ಬಿಟ್ರೆ ನನ್ನ ಕಸಿನ್ ಮನೆ ಫಂಕ್ಷನ್ಸ್ ಅದು ಇದು ಬಂದ್ರೆ ಯಾವ್ದಕ್ಕಾದ್ರೂ ಹಾಕೊಬೋದಲ್ಲ ಅಂತ ಅನ್ಬಿಟ್ಟು ಅದು ಒಂಥರ ಈ ಕ್ರೇಪ್ ಸಿಲ್ಕ್ ಒಂಥರ ಅದು ಚೆನ್ನಾಗಿರುತ್ತೆ. ಹಂಗಂತ ನಾನು ಪ್ಯೂರ್ ಅಲ್ಲಿ ಒಂದು ಕೂಡ ತಗೊಂಡಿಲ್ಲ. ಪ್ಯೂರ್ ಅಲ್ಲಿ ಚೆನ್ನಾಗಿರುತ್ತೆ ಹೌದು. ಅದು ಹಾಕೊಂಡಾಗ ಆ ಸ್ಟಾರ್ಟಿಂಗ್ ಪ್ರೈಸ್ 25,000 ಆ ಥರ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರೋ ತಗೊಂತೀನಿ ಅಂದ್ರೆ ಅದು ಪ್ರೈಸ್ ಮೇಲೆ ಇದೆ. ಬಟ್ ನಂಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ಸೀರಿಯಸ್ಲಿ ನನಗೆ ಇಷ್ಟ ಇಲ್ಲ. ನನಗೆ ಸಾಕು ಈ ಥರದ್ದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ತಗೊಳ್ಳೇಬೇಕು ಅಂತಂದ್ರೆ ಆಸೆ ಪಟ್ಟು ಒಂದು ತಗೊಬೋದು. ಬಟ್ ನಂಗೆ ಯಾಕೋ ಪರ್ಸ್ನಲಿ ನನ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿ ತಗೊಳಕ್ಕೆ ಇಷ್ಟ ಇಲ್ಲ. ತಗೊಂಡ್ರೆ ಈಗ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಒಂದು 25,000 ಅಂದ್ರೆ ಸ್ಮಾಲ್ ಬಾರ್ಡರ್ ಆ ಥರದ್ದೆಲ್ಲ ಸಿಗ್ಬೋದು. ಬಟ್ ಬೇಡ ಅನ್ಸ್ತು ನಂಗೇನೆ. ಓಕೆ ಸಾಕು, ನನಗೆ ಇಷ್ಟರಲ್ಲಿ ತೃಪ್ತಳಾಗಿದ್ದೇನೆ ಸಾಕು. ಈ ಸ್ಯಾರಿ ಪ್ರೈಸ್ ಬಂದು ಒಂದ್ ಸೆಕೆಂಡ್. ಈ ಸ್ಯಾರಿ ಬಂದು 14,850 ಈ ಸ್ಯಾರಿ ಪ್ರೈಸ್. ಸೊ ಚೆನ್ನಾಗಿದೆ. ಹಾಕೊಂಡಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಕಲರ್ ಕಾಂಬಿನೇಷನ್ ಎರಡು ಕೂಡ ನಂಗೆ ತುಂಬಾನೇ ಚೆನ್ನಾಗಿದೆ. ಇಷ್ಟ ಆಯ್ತು. ಅಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಸೊ ಇದು ಒಂದು ಸ್ಯಾರಿ ನಾನು ತಗೊಂಡಿದ್ದು. ಅಂಡ್ ಇನ್ನೂ ಒಂದು ಸ್ಯಾರಿ ಕ್ರೇಪಲ್ಲೇನೆ ತಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಬೈತಾರೆ ನಮ್ಮ ಮನೇಲಿ. ಅಂದ್ರೆ ಯಾರು ಬೈಯೋದು ಅಂದ್ರೆ ನಮ್ಮಮ್ಮ ನನ್ನ ತಮ್ಮ ಎಲ್ಲ. ಅಲ್ಲ ಏನ್ ಅಷ್ಟೊಂದು ಕೊಟ್ಟು ತಗೊಂಬೇಕಾ ಸೀರೆಗೆ? ನಾನು ನಮ್ಮ ಅಕ್ಕ ಹೋಗಿದ್ವಲ್ಲ, ಅವಾಗ ಇಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು. ಆದ್ರೆ ಈ ನವೀನ್ ಅವ್ರ ಬುದ್ಧಿ ಯಾವ ತರ ಅಂದ್ರೆ, ನಾನು ಒಂದು ತಗೊಂಡು ವಾಪಸ್ ಬರ್ತಾ ಇದ್ರೆ ಇನ್ನೊಂದು ತಗೋ ನೋಡು ಅಂತ ಅಂತಾರೆ. ಇವ್ರದೊಂಥರ ಕ್ಯಾಟಗರಿ. ಬಟ್ ಇವರು ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಮ್ಮಮ್ಮ ಅಂತೂ ಯಾವಾಗ್ಲೂ ಅದೇನ್ ಬಟ್ಟೆಗಳಿಗೆಲ್ಲ ಇಷ್ಟೊಂದು ಇನ್ವೆಸ್ಟ್ ಮಾಡೋದು ಅವ್ರಿಗೆ ಒಳ್ಳೇದು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಹಾಗಾಗಿ ಅವ್ರು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಬಟ್ಟೆಗೆ ಇಷ್ಟೊಂದು ಕೊಟ್ಟು ತಗೊಂಡ್ವಿ ಅಂದ್ರೆ ಅಷ್ಟೊಂದು ಕೊಟ್ಟು ತಗೋಬೇಕಿತ್ತಾ ಅಂತ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು. ಸೊ ಇದು ಕೂಡ ಮೈಸೂರ್ ಕ್ರೇಪನೆ. ಅಂಡ್ ಈ ಸ್ಯಾರಿ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗನ್ಸಿ ತಗೊಂಡಿದ್ದೀನಿ. ಬೇರೆಯವ್ರಿಗೆ ಏನನ್ಸುತ್ತೋ ನಂಗೆ ಗೊತ್ತಿಲ್ಲ. ಅಂಡ್ ಹೇಳಿದ್ನಲ್ಲ, ಇದು ಲೈಟ್ ಕಲರ್ ಬರುತ್ತೆ. ಲೈಟ್ ಇದು ಪಿಸ್ತಾ ಗ್ರೀನ್ ಮತ್ತೆ ಈ ತರ ಪರ್ಪಲ್ ಅಲ್ಲಿ ಚೆಕ್ಸ್ ಬರುತ್ತೆ ಇದರಲ್ಲಿ. ಅಂಡ್ ಇಲ್ಲಿ ಬುಟ್ಟ ಬುಟ್ಟ ಡಿಸೈನ್ ಬಂದು ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಂಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದನ್ನ ತಗೊಂಡೆ. ಇದ್ರದ್ದು ಬ್ಲೌಸ್ ಬಂದು ಇದೇ ಕಲರ್ ಬರುತ್ತೆ. ಕೆಮ್ಮಾಗ್ಬಿಟ್ಟಿದೆ. ಇದ್ರ ಪ್ರೈಸ್ ಬಂದು 13,850. ಅಂಡ್ ಎಸ್, ಇದನ್ನೆಲ್ಲ ನಾನು ಸ್ಟಿಚ್ ಮಾಡಿಸ್ಬೇಕು. ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಸ್ಟಿಚ್ ಮಾಡಿಸಿದಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ನೀಟಾಗಿ ಫೋಲ್ಡ್ ಮಾಡಿದಾರಲ್ವಾ, ನನಗೆ ಓಪನ್ ಮಾಡಕ್ಕೇನೆ ಒಂಥರ ಬೇಜಾರಾಗ್ತಾ ಇರುತ್ತೆ. ತಂದಿದ್ದಿನ ತೆಗ್ದು ನೋಡ್ಕೊಳ್ಳೋದು ಹೆಂಗಿದೆ ಅಂತ ಅಂದ್ಬಿಟ್ಟು. ಅಂಡ್ ಈ ಸ್ಯಾರಿನೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಇದು ನವೀನ್ಗೆ ತುಂಬಾ ಇಷ್ಟ ಆಗಿ ಕೊಡ್ಸಿದ್ದು, ಅವರೇ ಸೆಲೆಕ್ಟ್ ಮಾಡಿದ್ದು ಇದನ್ನ. ಅಂಡ್ ಈ ಥರದ್ದು ನೀನು ಹಾಕಿಲ್ಲ, ಹಾಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದು ಯಾವ ತರ ಇದೆ ಅಂತ. ಎಸ್, ಇದು ಡಾರ್ಕ್ ಇದೆ ಬಟ್ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ. ರೇಷ್ಮೆ ಸ್ಯಾರಿ ಗ್ರೀನ್. ಅಂಡ್ ಈ ಗ್ರೀನ್ ಅಲ್ಲಿ ನನ್ನ ಹತ್ರ ಒಂದು ಸ್ಯಾರಿ ಇಲ್ಲ. ನನ್ನ ಸೀಮಂತದಲ್ಲಿ ನಾನು ಪ್ಯಾರೆಟ್ ಗ್ರೀನ್ ಆ ತರ ತಗೊಂಡಿದ್ದೆ. ಬಟ್ ಈ ಗ್ರೀನ್ ಅಲ್ಲಿ ಒಂದು ತಗೋ, ನಿಂಗೆ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಇದು ಬಾರ್ಡರ್ ಇದೆಯಲ್ಲ, ಇದೊಂಥರ ಬ್ಲೂ, ನೆವಿ ಬ್ಲೂ ಅಲ್ಲಿ ಇದಿರೋದ್ರಿಂದ ಬ್ಲೌಸ್ ಎಲ್ಲ ಅದೇ ತರ ಬರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ, ತಗೋ ಅಂತ ಹೇಳಿದ್ರು. ಅಂಡ್ ನನಗೂ ಇಷ್ಟ ಆಯ್ತು. ಡಿಸೈನ್ ಬಂದು ಬಾರ್ಡರ್ ಅಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ. ಸೊ ನೆವಿ ಬ್ಲೂ. ಅಂಡ್ ಈ ಸ್ಯಾರಿ ಅಂದ್ರೆ ಈ ತರ ಇದೆ. ಅಂಡ್ ಈ ಸ್ಯಾರಿ ಪ್ರೈಸ್ ಬಂದು
6,700. ಸೊ ಈ ಸ್ಯಾರಿ ಪ್ರೈಸ್ ಬಂದು 6,700. ಇದೇ ಕಮ್ಮಿ. ಈಗ ಅವೆರಡು ಕಂಪೇರ್ ಮಾಡಿದ್ರೆ ಇದೇ ಕಮ್ಮಿ, ಬಟ್ ವೇರ್ ಮಾಡಿದಾಗ ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಂಗೂ ಇಷ್ಟ ಆಯ್ತು, ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಇಷ್ಟಪಟ್ರಲ್ಲ, ಹಾಗಾಗಿ ಓಕೆ ಇದನ್ನು ಯಾವುದಾದ್ರೂ ಫಂಕ್ಷನಿಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಈಗ ಸ್ಟಿಚಿಂಗ್ಗೆ ಕೊಡಬೇಕು. ಯಾವಾಗ ಹಾಕೊತೀನಿ ಅಂತ ಗೊತ್ತಿಲ್ಲ, ಬಟ್ ಈ ಥರ ಸ್ಟಿಚ್ ಮಾಡಿಸ್ತಾ ಇರೋದೇನೆ. ಇನ್ನೂ ಒಂದು 3 ಸೀರೆ ಇದೆ, ಬಟ್ ಅದೆಲ್ಲ ಇಷ್ಟೊಂದು ಕಾಸ್ಟ್ಲಿ ಇದಲ್ಲ. ಒಂದು 5,000 ಒಳಗಡೆ ಇರೋದೆ ಒಂದು 3 ಸೀರೆ ಇದೆ, ಬಟ್ ಅದನ್ನ ನಾನು ಫಂಕ್ಷನ್ಸ್ಗಳು ಯಾವ ಥರ ಫಂಕ್ಷನ್ಸು ಹೆಂಗಿರುತ್ತೆ ಅದನ್ನ ನೋಡಿಕೊಂಡು ಸ್ಟಿಚ್ ಮಾಡಿಸ್ತೀನಿ. ಆ್ಯಂಡ್ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದಂಥ ಶಾಪಿಂಗ್ ಇದು. ಸೊ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಗಿದೆ ಸ್ಯಾರೀಸ್ ಅಂತ ಅಂದ್ಬಿಟ್ಟು. ನಂಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ಸ್ಟಿಚಿಂಗ್ ಕೊಡಬೇಕು. ಸೊ ನೀವೆಲ್ಲ ಶಾಪ್ ಮಾಡಿದ್ರ? ಇಫ್ ಇನ್ ಕೇಸ್ ನಾನು ಲಕ್ಷ್ಮಿ ಕೂರಿಸಿದ್ರು ಕೂಡ, ನಾನು ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಿಂಪಲ್ ಆ ಥರ ಸ್ಯಾರೀಸ್ನ ತೊಗೊತಾ ಇದೆ. ಯಾಕಂದರೆ ಈ ಕ್ರೇಪ್ ಎಲ್ಲ ನಾವು ಉಡ್ಸೋದಕ್ಕೆ ಹೋದ್ರೆ ಅದೇನಾದರೂ ಸ್ವಲ್ಪ ಗಜಿ ಬಿಜಿ ಥರ ಏನಾದರೂ ಗಲೀಜಾಗೋದು, ಏನಾದರೂ ಚೆಲ್ಲೋದು ಹಂಗೆಲ್ಲ ಆಗುತ್ತಲ್ವ. ಹಾಗಾಗಿ ಬೇರೆ ಥರ ಸ್ಯಾರಿನ ಸೆಮಿ ಮೈಸೂರು ಸಿಲ್ಕಲ್ಲಿ ತೊಗೊಂಡು ಓಡಿಸ್ತಾ ಇದೆ. ಈ ವರ್ಷ ಅದೇನೋ ಹೇಳಿದ್ನಲ್ಲ, ಆಗಲೇ ಇಲ್ಲ. ಬಟ್ ಇದಾಗಿತ್ತು ನಮ್ಮ ಸೀರೆ ಶಾಪಿಂಗ್ ಹಬ್ಬಕ್ಕೆ. ನೀವೆಲ್ಲ ಶಾಪ್ ಮಾಡಿದ್ರಾ? ಏನು ತೊಗೊಂಡ್ರಿ? ಸ್ಯಾರೀಸ್ ತೊಗೊಂಡ್ರೆ? ಎಲ್ಲ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರೀಸೇ ತೊಗೊಂಡಿರ್ತಾರೆ. ನೆಕ್ಸ್ಟ್ ಮತ್ತೆ ಗೌರಿ ಗಣೇಶ ಹಬ್ಬ, ಈ ಥರ ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಇನ್ನು ಈ ಶ್ರಾವಣ ಮಾಸ ಬಂತು ಅಂದರೆ ಒಂದಾದ್ಮೇಲೆ ಒಂದು ಹಬ್ಬ ಹಿಂದಿಂದನೇ ಬರುತ್ತೆ. ಇನ್ನು ಶಾಪಿಂಗು ಅದು ಇದು ಅಂತ ಶುರು ಆಗುತ್ತೆ. ಇನ್ನು ಫಂಕ್ಷನ್ಸ್ಗಳು, ಈಗ ಆಷಾಢ ಆಯ್ತಲ್ವಾ, ಯಾವುದೇ ಫಂಕ್ಷನ್ಸ್ಗಳು ಇರಲಿಲ್ಲ. ಇನ್ಮೇಲೆ ಫಂಕ್ಷನ್ಗಳು, ಮದುವೆ, ಗೃಹ ಪ್ರವೇಶ ಅಂತ ಹಿಂದಿಂದನೇ ಬರ್ತಾ ಇರುತ್ತೆ. ಯಾವುದಕ್ಕಾದ್ರೂ ಒಂದಕ್ಕೆ ಒಂದೊಂದಾಗಿ ಹಾಕೊಂಡ್ರಾಯ್ತು. ಆ್ಯಂಡ್ ಸೊ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.